ಚನ್ನಪಟ್ಟಣದ ಕಣ್ಣೀರ ಪಾಲಿಟಿಕ್ಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾವೇರಿದೆ ವಾಗ್ಯುದ್ಧ. ಡಿಕೆ ಶಿವಕುಮಾರ್ಗೆ ಎಚ್.ಡಿ. ದೇವೇಗೌಡರು ಖಡಕ್ ಸವಾಲನ್ನು ಹಾಕಿದ್ರು. ಎಚ್.ಡಿ. ದೇವೇಗೌಡರ ಸವಾಲಿಗೀಗ ಎದುರೇಟನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್.ಡಿ. ದೇವೇಗೌಡರ ಎಲ್ಲ ಏಟಿಗೆ ಈಗ ಎದುರೇಟು ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಚುನಾವಣಾ ಅಖಾಡದಲ್ಲಿ ರೀ ಕುಮಾರಸ್ವಾಮಿ ದೇವೇಗೌಡ್ರೆ ಏನ್ರಿ ಕೊಟ್ಟಿದ್ದೀರಿ ಚನ್ನಪಟ್ಟಣಕ್ಕೆ ಎಚ್.ಡಿ. ಕೊಡುಗೆ ಪ್ರಶ್ನಿಸಿದ ಡಿಸಿಎಂ ಡಿಕೆ. ಇತ್ತ ನಿಖಿಲ್ ಕುಮಾರಸ್ವಾಮಿಗೆ ವ್ಯಂಗ್ಯದ ಮೂಲಕ ಎಚ್.ಡಿ. ಅವರ ಕೌಂಟರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕ್ರಿ ಓಟ್ ಕೇಳ್ತಾ ಇದ್ದೀರಾ? ಬರೀ ದುಡ್ಡೇ ಮುಖ್ಯ ಅಂದ್ರೆ 2,000, 1,000, 3,000, 4,000 ಓಟ್ ಕೊಡ್ಬೋದು, ದುಡ್ಡು ಕೊಡ್ಬೋದು ನೀವು. ಆದ್ರೆ ಇವತ್ತು ಪ್ರತಿ ತಿಂಗಳು ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಪ್ರತಿ ಹೆಣ್ಮಗಳ ಬದುಕಿಗೆ ನಾವು ಇವತ್ತು ತಾಯಿ ಹೊಂದಿದ್ದೀವಲ್ಲ, 56,000 ಕೋಟಿ ರೂಪಾಯಿ ಈ ತಾಯಿಗೆ ಕೊಡ್ತಾ ಇದೀವಲ್ಲ ಈ ಕುಟುಂಬಕ್ಕೆ. ಶಕ್ತಿ ಅಲ್ವೇನೋ ಅದು? ಶಕ್ತಿ ಅಲ್ವೇನೋ? ನಾನು ಹೇಳಲಿಲ್ಲ ಚಪ್ಪಲಿ ಹೊಡಿ ಅಂತ. ತಾಯಿದೀರು ಅವರ ಆತ್ಮಕ್ಕೆ ಸಮಾಧಾನ. ನಮ್ಗೆ ಜೀವ ಬದುಕ್ತಾ ಇದೆ, ಸಾಲ ತೀರ್ಸ್ಕೊಳ್ತಾ ಇದೀವಿ, ನಮ್ಮ ಮನೆ ನಮ್ಮ ಮಕ್ಕಳು ಕಾಣ್ತಾ ಇದ್ದೀವಿ ಅಂತ ಹೇಳಿ ಸಂತೋಷದಿಂದ ಇವತ್ತು ಚಪ್ಪಾಳೆ ನಾವು ಹೊಡಿತಾ ಇದ್ದೇವೆ. ಇವತ್ತು ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಕುಮಾರಸ್ವಾಮಿಗೆ. ಕುಮಾರಣ್ಣ, ನೀನು ಎಂ.ಎಲ್.ಎ. ಆಗಿದ್ದಲ್ಲಪ್ಪ ರಾಮನಗರ ಚನ್ನಪಟ್ಟ, ಅಲ್ಲಿ ನಿನ್ನ ಧರ್ಮಪತ್ನಿ, ಇಲ್ಲಿ ನೀನು ಕೋವಿಡ್ ಸಂದರ್ಭದಲ್ಲಿ ಬಂದಿದೆ ಒಂದು ಹಾಸ್ಪಿಟಲ್ ಬಂದಿದೆ, ಒಂದು ಔಷಧಿ ಕೊಟ್ಟಿದೆ. ಡಿ.ಕೆ. ಸುರೇಶ್ ನಿಮ್ಮ ಪ್ರತಿ ಮನೆಗೂ ಹಾಸ್ಪಿಟಲ್ಗೆ ಕೊಟ್ಟಿದ್ರೆ ಎಡ ಎತ್ಕೊಂಡೋಗಿ ಸುಡ್ಲಿರ್ಬೇಕು ಸುರೇಶ್. ಇಂಥ ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗ್ತದೆ. ನೀನು ಕೋವಿಡ್ ವಾರ್ಡ್ ನೀನು ಮನೇಲಿ ಔಸ್ಕೊಂಡು ಮನಿಕೊಂಡಿದ್ದೆ, ಒಬ್ಬ ಬಡವರಿಗೆ ಸಹಾಯ ಮಾಡಲಿಲ್ಲ, ನೀನ್ ಕಷ್ಟಕ್ಕೆ ಆಗ್ಲಿಲ್ಲ ಅಂತಂದ್ಮೇಲೆ ಇನ್ನೇನ್ ತಿಳ್ಬೇಕ್ರಿ? ಯಾಕ್ರಿ ಓಟ್ ಕೇಳ್ತಾ ಇದ್ದೀರಾ? ಆದ್ರೆ ಇವತ್ತು ಪ್ರತಿ ತಿಂಗಳು ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಪ್ರತಿ ಹೆಣ್ಮಗಳ ಬದುಕಿಗೆ ನಾವು ಇವತ್ತು ತಾಯಿ ಹೊಂದಿದ್ದೀವಲ್ಲ, 56,000 ಕೋಟಿ ರೂಪಾಯಿ ಈ ತಾಯಿಗೆ ಕೊಡ್ತಾ ಇದೀವಲ್ಲ ಈ ಕುಟುಂಬಕ್ಕೆ. ಶಕ್ತಿ ಅಲ್ವೇನೋ ಅದು? ಶಕ್ತಿ ಅಲ್ವೇನೋ? ನಾನು ಹೇಳಲಿಲ್ಲ ಚಪ್ಪಲಿ ಹೊಡಿ ಅಂತ. ತಾಯಿದೀರು ಅವರ ಆತ್ಮಕ್ಕೆ ಸಮಾಧಾನ. ನಮ್ಗೆ ಜೀವ ಬದುಕ್ತಾ ಇದೆ, ಸಾಲ ತೀರ್ಸ್ಕೊಳ್ತಾ ಇದ್ದೀವಿ, ನಮ್ಮ ಮನೆ ನಮ್ಮ ಮಕ್ಕಳು ಕಾಣ್ತಾ ಇದ್ದೀವಿ ಅಂತ ಹೇಳಿ ಸಂತೋಷದಿಂದ ಇವತ್ತು ಚಪ್ಪಾಳೆ ನಾವು ಹೊಡಿತಾ ಇದ್ದೇವೆ. ಇವತ್ತು ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಕುಮಾರಸ್ವಾಮಿಗೆ. ಕುಮಾರಣ್ಣ, ನೀನು ಎಂ.ಎಲ್.ಎ. ಆಗಿದ್ದಲ್ಲಪ್ಪ ರಾಮನಗರ ಚನ್ನಪಟ್ಟ, ಅಲ್ಲಿ ನಿನ್ನ ಧರ್ಮಪತ್ನಿ, ಇಲ್ಲಿ ನೀನು ಕೋವಿಡ್ ಸಂದರ್ಭದಲ್ಲಿ ಬಂದಿದೆ, ಒಂದು ಹಾಸ್ಪಿಟಲ್ ಬಂದಿದೆ, ಒಂದು ಔಷಧಿ ಕೊಟ್ಟಿದೆ. ಡಿ.ಕೆ. ಸುರೇಶ್ ನಿಮ್ಮ ಪ್ರತಿ ಮನೆಗೂ ಹಾಸ್ಪಿಟಲ್ಗೆ ಕೊಟ್ಟಿದೆ, ಎಡ ಎತ್ಕೊಂಡೋಗಿ ಸುಡ್ಲಿರ್ಬೇಕು ಸುರೇಶ್. ಇಂಥ ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗ್ತದೆ. ನೀನು ಕೋವಿಡ್ ವಾರ್ಡ್ ನೀನು ಮನೇಲಿ ಔಸ್ಕೊಂಡು ಮನಿಕೊಂಡಿದ್ದೆ, ಒಬ್ಬ ಬಡವರಿಗೆ ಸಹಾಯ ಮಾಡಲಿಲ್ಲ, ನೀನ್ ಕಷ್ಟಕ್ಕೆ ಆಗ್ಲಿಲ್ಲ ಅಂತಂದ್ಮೇಲೆ ಇನ್ನೇನ್ ತಿಳ್ಬೇಕ್ರಿ? ಯಾವ್ದಾರೊಬ್ಬ ಕಾರ್ಯಕರ್ತನ ನಿಂತ್ಕೊಂಡು ಗೌಡ್ರು ಹಿರಿಯರು ಬಹಳ ಸಿಕ್ತಿ ಹೇಳಿದ್ದಾರೆ, ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬದುಕಿದ್ದಿರ್ತೇನೆ. ಬಹಳ ಸಂತೋಷ. ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ
ಆದ್ರೆ ಕಾರ್ಯಕರ್ತ ನಿಮ್ಗೋಸ್ಕರ ದುಡ್ದಂತ ಕಾರ್ಯಕರ್ತರ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ಬರೀ 19 ಸೀಟ್ ಇದೆ, ಈಗ 18 ಆಗಿದೆ. ಯಾವ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ಈ ಯೋಗೇಶ್ ಗಡ್ಡನ 4 ಬಾರಿ ಇಲ್ಲಿ 5 ಬಾರಿ ಚುನಾವಣೆ ಗೆದ್ದು MLC ಆಗಿ MLC ರಾಜೀನಾಮೆ ಕೊಡ್ಬೇಕಾದ್ರೆ ಏನ್ ಗಡ್ಡನ? ಅವ್ರಿಗೂ ಗೊತ್ತಿದೆ ನಾನು ಈ ಕ್ಷೇತ್ರದ ಮಹಾಜನತೆ ಋಣ ತೀರಿಸಬೇಕು. 92 ಆದರೂ ನಿಂತು ಮಾತಾಡುವ ರೈತನ ಮಗ ಕೆಚ್ಚು ಧೈರ್ಯ ಹೋರಾಟ. ಇವತ್ತು ರಾಯಪುರದಲ್ಲಿ 1800 ಲೀಟರ್ ಹಾಲು ಬೆಳಗ್ಗೆ ಕರೀತಾ ಇದ್ದಾರೆ ನನ್ನ ತಾಯಂದಿರು. ಅಂದ್ರೆ ಇದಕ್ಕೆ ಶಕ್ತಿ ಕೊಟ್ಟ ವ್ಯಕ್ತಿ ದೇವೇಗೌಡ. ನೀವು ರೈತರ ಮಕ್ಕಳು ಬಡತನದ ಬೇಗೆಯನ್ನು ಊಟ ಮಾಡಿದ್ದೇವೆ. ಈ ದೇವೇಗೌಡ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಇನ್ನೂ 4-6 ವರ್ಷ ಬದುಕಿರ್ತೇನೆ, ಹೋರಾಟ ಮಾಡ್ತೇನೆ. 92 ಆದರೂ ನಿಂತು ಮಾತಾಡುವ ರೈತನ ಮಗ ಕೆಚ್ಚು ಧೈರ್ಯ ಹೋರಾಟ. ಇವತ್ತು ರಾಯಪುರದಲ್ಲಿ ಇದು ಚನ್ನಪಟ್ಟಣದ ಚುನಾವಣಾ ಅಖಾಡದಲ್ಲಿ ವಾಕ್ ಯುದ್ಧದ ಸಮರವೇ ನಡೀತಾ ಇರೋದು ಕಾಣ್ತಾ ಇದೆ. ವಾಕ್ ಯುದ್ಧಕ್ಕೆ ಇಳಿದಿರುವಂಥದ್ದು ಕಾಂಗ್ರೆಸ್ ಮತ್ತು JDS ನಾಯಕರು. ಇತ್ತ HD ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೂಡ ನಾನು ಹೋರಾಟಕ್ಕೆ ಸಿದ್ಧನಿದ್ದೀನಿ, ನಾನೊಬ್ಬ ರೈತನ ಮಗ, ನಾನು ಏನು ಕೊಟ್ಟಿದ್ದೀನಿ ಅನ್ನೋದನ್ನ ಇವತ್ತು ಪ್ರಶ್ನೆ ಮಾಡೋರಿಗೆ ಈ ನಾಡಿನ ಜನತೆ ಉತ್ತರ ಕೊಡ್ತಾರೆ, ಹಂಗೆ ಹಿಂಗೆ ಅಂತ HD ದೇವೇಗೌಡರು ತಮ್ಮ ರಾಜಕೀಯದ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಏನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಇತ್ತ DK ಶಿವಕುಮಾರ್ ಅವರು ಒಂದೇ ಒಂದು ಗುಂಟೆ ಜಾಗ ಕೂಡ HD ದೇವೇಗೌಡರು ಕೊಟ್ಟಿಲ್ಲ. HD ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಕೋವಿಡ್ ಸಂಕಷ್ಟದಲ್ಲಿ ಒಂದೇ ಒಂದು ಆಸ್ಪತ್ರೆಗೂ ಭೇಟಿ ಕೊಟ್ಟಿಲ್ಲ, ಒಂದೇ ಒಂದು HD ದೇವೇಗೌಡರು ಹಾಗೂ DK ಶಿವಕುಮಾರ್ ಇಬ್ಬರ ವಾಕ್ ಸಮರ ಈಗ ಚನ್ನಪಟ್ಟಣ ಚುನಾವಣಾ ಕಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಂಗು ಪಡೆದುಕೊಳ್ತಾ ಇದೆ. ಎಲೆಕ್ಷನ್ ಅಖಾಡದಲ್ಲಿ ಈಗ HD ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ನಡುವೆ ನೇರ ವಾಗ್ಯುದ್ಧ ಕೂಡ ನಡೀತಾ ಇದೆ. ಈಗ ದೇವೇಗೌಡರ ಎಂಟ್ರಿಯಿಂದ ಈ ವಾಕ್ ಸಮರ ಮತ್ತಷ್ಟು ಹೆಚ್ಚಾಗಿದೆ.